ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜವಾರಿ ಹೀರೆಕಾಯಿದ್ದು ಪಲ್ಯ ಮಾಡಕತ್ತೇನೆ ನೋಡಿರಿ. ಅದು ವಿಷ ಇರ್ತಾವೆ ರೀ. ಹೀರೆಕಾಯಿ ಹೆಚ್ಚೋಕ್ಕಿಂತ ಮುಂಚೆ ಒಂದ್ರಾಗ ಆ್ಯಡ್ ಮಾಡ್ಕೊಂಡು ಎಲ್ಲನೂ ವಿಷ ನೋಡಿಟ್ಕೋಬೇಕು ರೀ. 3 ಹೀರೆಕಾಯಿ ತೊಗೊಂಡೇನಿ ರೀ. ನಾ ಈಗ 3 ವಿಷ ನೋಡಿಕೊಂಡು ಅವನ್ನ ಚಿಕ್ಕದಾಗಿ ನಾನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಹೆಚ್ಚಿಟ್ಕೋಬೇಕು ರೀ. 3 ಹೀರೆಕಾಯಿನೂ ನಾನು ಹೆಚ್ಚಿಟ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಅದಕ್ಕೊಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡೇನಿ ರೀ. ಅದನ್ನು ಕೂಡ ನಾನು ಹೆಚ್ಚಿಟ್ಕೋತೀನಿ ರೀ. ಈರುಳ್ಳಿನ ಹೆಚ್ಚಿಟ್ಕೊಂಡಿಂದ ಒಂದು 4-5 ಕರಿಬೇವು ತೊಗೋಬೇಕು ರೀ. ಅದನ್ನು ತೊಳೆದಿಟ್ಕೊಂಡು ಅದನ್ನು ನಾನೀಗ ಇದ್ರ ಜೊತೆಗೆ ಹೆಚ್ಚಿಕೋತೀನಿ ರೀ. ಹೆಚ್ಚಿಟ್ಕೊಂಡಿಂದ ಆದ ಹೀರೆಕಾಯಿಗೆ ಈಗ ಸಾಮಾನು ಹಾಕ್ಕೊಂಡ್ರಿ. ಒಂದು ಉಪ್ಪು ರೀ, ಅದಕ್ಕೆ ಎಷ್ಟು ಬೇಕಷ್ಟು ನಾನು 1.5 ಸ್ಪೂನ್ ಉಪ್ಪು ಹಾಕ್ತೇನೆ ರೀ. ಪಲ್ಯ ಖಾರ ಅಂತ ಹಾಕ್ತೀವಿ ರೀ, ನಾವು ಮಾಡಿ ಇಟ್ಕೊಂಡಿರ್ತೀವಿ ನಾವು ಪಲ್ಯ ಖಾರ ಅಂತ 2 ದಿವಸಕ್ಕೊಮ್ಮೆ. ಅದಕ್ಕೆ 1 ಸ್ಪೂನ್ ಪಲ್ಯ ಖಾರ, ಒಂದು ಚಿಟಿಕೆ ಅರಿಶಿನ, 1-2 ಸ್ಪೂನು ಗುರಳ್ ಪುಡಿ, ಇವನ್ನೆಲ್ಲ ಹಾಕಿ ನಾನು ಆಮೇಲೆ 1 ಸ್ಪೂನ್ ಬೆಲ್ಲ ಹಾಕ್ಬೇಕು ರೀ. ಇವನ್ನಿಷ್ಟು ಹಾಕಿ ನೀಟಾಗೆ ಚೆಂದಾಗೆ ಮಿಕ್ಸ್ ಮಾಡ್ಬೇಕು ರೀ. ಇದನ್ನು ಎಲ್ಲ ಕೂಡ್ಕೊಳ್ಳಂಗೆ ಮಿಕ್ಸ್ ಮಾಡಿಂದ ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ್ರಿ. ಬಾಳಿ ಕಾಸಾಕಿಟ್ಕೊಂಡು ಅದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡ್ರಿ. ಇವನ್ನ ಹಾಕಿಂದ ಅದು ಒಂಚೂರು ಈ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಇದನ್ನ ಸ್ವಲ್ಪ ಬೇಯಲಿದು ಈರುಳ್ಳಿ ಒಂಚೂರು ಬೇಯಿಸಾಕಿಟ್ಟಿಂದ ಅದು ಈರುಳ್ಳಿ ನೋಡಿರಿ ಬೆಂದಿಂದ. ಈಗ ಅದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡೇನು ನೋಡಿರಿ, ಕರೆಕ್ಟಾಗಿ ಕುಡ್ಕೊಂಡು ಮಸಾಲೆ ಸಾಮಾನೆಲ್ಲ. ಈಗ ಅದನ್ನು ಹಾಕಿ ಕಲಿಸ್ಕೊಳ್ಳೋಣ್ರಿ. ಕಲಿಸ್ಕೊಂಡಿಂದ ಇದಕ್ಕೆ ಒಂಚೂರು ನೀರು ಹಾಕ್ಬೇಕ್ರಿ. ಈಗ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ರೆ ಸಾಕ್ರಿ. ಹೀರೆಕಾಯಿ ನೀರು ಬಿಡ್ತದೆ ಸ್ವಲ್ಪ. ಒಂಚೂರು ನೀರು ಹಾಕಿ ನಾವು ಅದನ್ನು ಒಂಚೂರು ಕ್ಲೋಸ್ ಮಾಡಿ ಕುದಿಸಾಕಿರೋಣ್ರಿ. ಒಂಚೂರು ಮಿದು ನೋಡಿರಿ. ಈಗ ಒಂದು 5 ನಿಮಿಷಕ್ಕೆ ನಾ ಈಗ ಅದು ನೀಟಾಗಿ ಬೆಂತು. ಫ್ರೆಶ್ ಹೀರೆಕಾಯಿ ಇದ್ದರೆ ಒಂದು 5 ನಿಮಿಷ ಹಾಕ್ರಿ, ಅದು ಆಗಿಬಿಡ್ತೈತಿ. ಈಗ ಬೆಂದಾದ್ಮೇಲೆ ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ರುಚಿಕರವಾದಂಥ ಜವಾರಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಪಲ್ಯ ಖಾರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ.